वरुणेन्द्ररुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसं आलयं मुहुरहो रसिकाः भुवि भावुकाः। श्रीगुरुभ्यो नमः। हरि ओम। ಶ್ರೀಮದ್ಭಾಗವತದ ದ್ವಿತೀಯ ಸ್ಕಂದದ 9ನೇ ಅಧ್ಯಾಯ ಒಂದು ನಿಮಿಷ. ಶ್ಲೋಕ 32. ಚತುಶ್ಲೋಕಿ ಭಾಗವತ. ಸ್ವಲ್ಪ ಶ್ಲೋಕ ಸಂಖ್ಯೆ ಕೆಲವು ಪುಸ್ತಕಗಳಲ್ಲಿ ಒಂದೆರಡು ಸಂಖ್ಯೆ ಆಚೀಚೆ ಆಗಿದೆ. ಅಹಮೇವಾಸಮೇವಾಗ್ರೇ ಅಥವಾ ಅಹಮೇವಾಸಮಗ್ರೇ ಚ ಅಂತ ಪಾಠಾಂತರ ಇದೆ. ಆ ಶ್ಲೋಕದಿಂದ ಇವತ್ತಿನ ಅನುಸಂಧಾನವನ್ನು ಆರಂಭ ಮಾಡ್ತಾ ಇದ್ದೇವೆ. ಅಹಮೇವಾಸಮೇವಾಗ್ರೇ ನಾನ್ಯತ್ ಯತ್ ಸದಸತ್ಪರಂ ಪಶ್ಚಾದಹಂ ಯದೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಚತುಶ್ಲೋಕಿ ಭಾಗವತ ಇಲ್ಲಿಂದ ಆರಂಭ. ಈ ಶ್ಲೋಕಾರ್ಥ ಹೇಳುವ ಮೊದಲು ಪೀಠಿಕೆಯಾಗಿ ಕೆಲ ಮಾತುಗಳನ್ನು ಹೇಳಬೇಕು. ಸೃಷ್ಟಿಯ ಮೊದಲು ಭಗವಂತನ ನಾಭಿಕಮಲದಿಂದ ಬ್ರಹ್ಮ ಜನಿಸಿದ. ಬನ್ನಂಜೆಯವರ ಭಾಷೆಯಲ್ಲಿ ಹೇಳುವುದಾದರೆ, ಹುಟ್ಟದವನ ಹೊಕ್ಕುಳಲ್ಲಿ ಒಂದು ಹುಟ್ಟಿತು. ಆ ಹುಟ್ಟಿರುವ ಅಜನಿಗೆ 4 ತಲೆಗಳು. ನಾ ಹುಟ್ಟಿದ್ದೇಕೆ ಅಂತ ಯೋಚಿಸಿದ. ಆಗ ಅಶರೀರವಾಣಿ ಆಯಿತು. 16, 21 ಅಂತ. ತ ಪ ಅಂತದರ ಅರ್ಥ ತಪಸ್ಸು ಮಾಡು ಅಂತ. ಬ್ರಹ್ಮದೇವರು ತಪಸ್ಸು ಮಾಡಿದರು. ಏನು ತಪಸ್ಸು ಅಂದರೆ? ತಪ ಆಲೋಚನೆ ಅಂತಾನೆ ಆ ಧಾತುವಿಗೆ ಅರ್ಥ. ತಪಸ್ಸು ಅಂದರೆ ಧ್ಯಾನ, ಆಳವಾದ ಆಲೋಚನೆ. ಅದರಿಂದ
ಬ್ರಹ್ಮದೇವರ ಸಮಸ್ಯೆಗೆ ಉತ್ತರ ದೊರೆಯಿತು ಅಂತ ಕಥೆ. ಪ್ರಾಯ ಎಲ್ಲರೂ ಕೇಳಿರ್ತಕ್ಕಂಥ ಕಥೆ. ಈ ಕಥೆಯ ಸಾಂಕೇತಿಕ ಅರ್ಥ ನಮ್ಮ ಜೀವನಕ್ಕೆ ಬಹಳ ಮಹತ್ವದ್ದು ಅಂತ ನನಗನ್ನಿಸ್ತದೆ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಬ್ರಹ್ಮದೇವನಂತೆ ಹುಟ್ಟಿದ ಕೂಡಲೇ ನಾನು ಯಾಕೆ ಹುಟ್ಟಿದೆ ಅನ್ನೋ ಪ್ರಶ್ನೆ ಮನಸ್ಸಿನಲ್ಲಿ ಬಾರದೇ ಇದ್ದರೂ ಬುದ್ಧಿಯ ವಿಕಾಸ ಆದಂತೆ ಒಂದಲ್ಲ ಒಂದು ದಿವಸ ಈ ಯೋಚನೆ ಬರ್ತದೆ. ನಾ ಹುಟ್ಟಿದ್ದೇಕೆ? ನನ್ನ ಜೀವನದ ಉದ್ದೇಶ ಏನು? ಈ ಹುಟ್ಟು ಹೇಗಾಯಿತು? ಪ್ರಾಯ ಅಶನ, ವಸನ, ಭೋಗ ಈ ಮೂರು ಅಗತ್ಯಗಳು ಮನುಷ್ಯನಿಗೆ ಇಲ್ಲದೇ ಇದ್ದರೆ ಈ ಬದುಕಿನ ಸಾರ್ಥಕ್ಯ ಏನು ಅನ್ನೋ ಪ್ರಶ್ನೆ ಮತ್ತಷ್ಟು ಗಾಢವಾಗಿ ಸ್ಪಷ್ಟವಾಗಿ ನಮ್ಮನ್ನು ಕಾಡಲಿಕ್ಕೆ ಸಾಧ್ಯ ಇತ್ತು. ತಿನ್ನು, ತೊಡು, ಭೋಗಿಸು ಈ ಮೂರರ ಹಿಂದೆ ಜೀವನದ ಬಹುಪಾಲು ಆಯುಷ್ಯ ಸವದ ಮೇಲೆ, ಇಂದ್ರಿಯಗಳು ಸವೆದು ಮುಪ್ಪು ಆವರಿಸಿದ ಮೇಲೆ, ಆಗಲೂ ಅನ್ನಾಹಾರಗಳ ಸಮಸ್ಯೆ ಇಲ್ಲ ಅನ್ನುವಂತಹ ಅನುಕೂಲ ಸ್ಥಿತಿ ಇದ್ದರೆ ಜೀವನ ಯಾಕೆ? ಹೀಗೆ ಬದುಕಿ ಒಂದು ದಿವಸ ಇಲ್ಲವಾಗಿ ಹೋಗುವುದರ ಬಗ್ಗೆ ಮನುಷ್ಯ ಯೋಚಿಸಲಿಕ್ಕೆ ಆರಂಭಿಸ್ತಾನೆ. ಜೀವನದ ಕೊನೆ ಕಾಲದಲ್ಲಿ ಈ ಜೀವನದ ಬಗ್ಗೆ ಯೋಚನೆ ಆರಂಭ. ಇದೊಂದು ನಮ್ಮ ಜೀವನದ ವಿಪರ್ಯಾಸ. ಮತ್ತು ಆಗ ಬರ್ತಕ್ಕಂಥ ಜೀವನದ ಬಗೆಗಿನ ಯೋಚನೆ ಕೂಡ ತಪಸ್ಸಿನ ಗಾಢತೆ ಪಡೆದುಕೊಳ್ಳೋದು ಅಪರೂಪ. ಎಲ್ಲೋ ಒಬ್ಬ ಅಜಾಮಿಳನಂಥ ಪುಣ್ಯಾತ್ಮನ ಜೀವನದಲ್ಲಿ ಆ ಯೋಚನೆಗೆ ಒಂದು ತಪಸ್ಸಿನ ಗಾಢತೆ ಬರ್ತದೆ, ತಪಸ್ಸಿನ ಗಾಂಭೀರ್ಯ ದೊರಕ್ತದೆ. ಹಾಗಾದಾಗ ಅದಕ್ಕೆ ಅಶರೀರವಾಣಿ ಉತ್ತರ ದೊರಕ್ತದೆ. ನಮ್ಮ ಏನು ಅಶರೀರವಾಣಿ ಅಂದರೆ ಅಂತರಾತ್ಮನ ಮಾರ್ಗದರ್ಶನ, ಜೀವನ ಪಥದರ್ಶನ ದೊರಕಲಿಕ್ಕೆ ಸಾಧ್ಯ. ಇದು ಈ ಕಥೆಯ ಸಾಂಕೇತಿಕ ಅರ್ಥ. ದೇವಮಾನದಲ್ಲಿ 1000 ವರ್ಷ ಬ್ರಹ್ಮದೇವರು ತಪಸ್ಸು ಮಾಡಿದರು ಅಂತ ಬರ್ತದೆ ಭಾಗವತದಲ್ಲಿ. ಅದು ಬ್ರಹ್ಮಮಾನದಲ್ಲಿ ಆ ಲೆಕ್ಕಾಚಾರ 3.6 ಸೆಕೆಂಡ್ ಆಗ್ತದೆ ಅನ್ನೋ ಲೆಕ್ಕವನ್ನು ಬನ್ನಂಜಿಯವರು ಮಾಡಿ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ವಿಸ್ತಾರಕ್ಕೆ ನಾನು ಹೋಗೋದಿಲ್ಲ. ಅಂತೂ ಬ್ರಹ್ಮದೇವರಿಗೆ ಅಷ್ಟು 3.6 ಸೆಕೆಂಡ್ಗಳಷ್ಟು ಅಲ್ಪ ಕಾಲ ಯೋಚನೆ ಮಾಡಲಿಕ್ಕೆ ಸಾಕಾಯಿತು. ಬ್ರಹ್ಮದೇವರಿಗೆ ಆ ತಪಸ್ಸಿನ ಫಲವಾಗಿ ಭಗವಂತ ತತ್ವೋಪದೇಶವನ್ನು ಮಾಡಿದ. ಅದೇ ಚತುಶ್ಲೋಕಿ ಭಾಗವತ ಅಂತ ಹೆಸರಾಯಿತು. ಇಷ್ಟು ಪೀಠಿಕೆ ಸಾಕು. ಮುಂದೆ ಚತುಶ್ಲೋಕಿ ಭಾಗವತ ಶ್ಲೋಕಕ್ಕೆ ಬರೋಣ. ಅಹಮೇವ ಆಸಂ ಅಗ್ರೆ. ಅಗ್ರೆ ಅಂದರೆ ಸೃಷ್ಟೇ ಪೂರ್ವಂ ಇತ್ಯರ್ಥ. ಈ ಜಗತ್ತು ಸೃಷ್ಟಿಯಾಗುವ ಮೊದಲು ಅಹಮೇವ ಆಸಂ, ನಾನು ಒಬ್ಬನೇ ಇದ್ದೆ. ಅಹಮೇವಾಸಮಗ್ರೇ ಚ ಅಂತ ಇನ್ನೊಂದು ಪಾಠ ಇದೆ. ಅಗ್ರೇ ಚ ಅಹಮೇವ, ಮುಂದೆಯೂ ಕೂಡ ನಾನು ಒಬ್ಬನೇ ಇದ್ದೇನೆ. ಭಗವಂತ ಹೇಳುವ ಮಾತಿದು. ಸೃಷ್ಟಿಗೆ ಪೂರ್ವದಲ್ಲಿ ನಾನು ಒಬ್ಬನೇ ಇದ್ದೆ. ಅಗ್ರೇ ಚ, ಸೃಷ್ಟಿಯ ನಂತರದಲ್ಲೂ ಒಬ್ಬನೇ ಇದ್ದೇನೆ. ಅದು ಹೇಗೆ? ಈ ಹಿಂದೆ ಭಾಗವತದಲ್ಲೇ ಭಗವಂತನಿಗೆ ಹೊರತಾದ 5 ನಿತ್ಯ ಪದಾರ್ಥಗಳಿವೆ ಅನ್ನೋದನ್ನು ನಾವು ತಿಳಿದಿದ್ದೇವೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ. 5 ಪದಾರ್ಥಗಳನ್ನು ಮೊದಲನೇ ಸಾಲಿನಲ್ಲಿ ಲಿಸ್ಟ್ ಮಾಡಿದರು. ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ. 2ನೇ ಸಾಲಿನಲ್ಲಿ ಭಗವಂತ. ಅಂತೂ ಭಗವಂತನಿಗೆ ಹೊರತಾಗಿ ದ್ರವ್ಯ, ಕರ್ಮ, ಕಾಲ, ಜೀವ ಸ್ವಭಾವ ಇವೆಲ್ಲ ನಿತ್ಯ ಪದಾರ್ಥಗಳು. ಸೃಷ್ಟಿಗೆ ಮೊದಲೂ ಇವೆ, ಸೃಷ್ಟಿ ಆದ ಮೇಲೂ ಇವೆ. ವಸ್ತುಸ್ಥಿತಿ ಹೀಗಿರುವಾಗ
ನಾನು ಒಬ್ಬನೇ ಇದ್ದೆ ಸೃಷ್ಟಿಗೆ ಮೊದಲು, ಅಗ್ರೇ ಚ ಅನಂತರದಲ್ಲೂ ನಾನು ಒಬ್ಬನೇ ಇದ್ದೇನೆ ಅಂತ ಭಗವಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಅನ್ನೋದು ಪ್ರಶ್ನೆ. ಮುಂದಿನ ಸಾಲಿನಲ್ಲೇ, ಶ್ಲೋಕದ ಮುಂದಿನ ಸಾಲಿನಲ್ಲೇ ಇದಕ್ಕೆ ಉತ್ತರ ಇದೆ. ನಾನ್ಯದ್ಯತ್ ಸದಸತ್ಪರಂ, ಅನ್ಯತ್ ಪರಂ ಸದಸತ್ ನ. ಏನರ್ಥ? ಸದಸತೋ ಪರಂ ವ್ಯಕ್ತ ಅವ್ಯಕ್ತಯೋ ಕಾರ್ಯಕಾರಣಯೋ ಪರಂ. ಏನು ಸತ್ ಅಂದ್ರೇನು, ಅಸತ್ ಅಂದ್ರೇನು, ಪರ ಅಂದ್ರೇನು? ಸತ್ ಅಸತ್ಗಳಿಗೆ, ವ್ಯಕ್ತವಾದ ಮತ್ತು ಅವ್ಯಕ್ತವಾದ ಈ ಪ್ರಪಂಚಕ್ಕೆ, ಈ ವ್ಯಕ್ತ ಪ್ರಪಂಚದ ಹಿಂದೆ ಇರ್ತಕ್ಕಂಥ ಅವ್ಯಕ್ತ ಅಂದರೆ ಪ್ರಕೃತಿ. ಅಸತ್ ಅನ್ನೋದು ಪ್ರಕೃತಿಯ ಸ್ಥೂಲ ರೂಪ. ಅದಕ್ಕೆ ಹಿಂದೆ ಇರ್ತಕ್ಕಂಥ ಸೂಕ್ಷ್ಮ ಪ್ರಕೃತಿ. ಇವೆರಡಕ್ಕೂ ಪರಂ, ಸದಸತೋ ಪರಂ, ವ್ಯಕ್ತ ಅವ್ಯಕ್ತಯೋ ಪರಂ, ಕಾರ್ಯಕಾರಣಯೋ ಪರಂ, ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ದಾರೆ. ಈ ಸ್ಥೂಲ ಮತ್ತು ಸೂಕ್ಷ್ಮ ರೂಪವಾಗಿರ್ತಕ್ಕಂಥ ಪ್ರಪಂಚದ ಹಿಂದೆ ಇರತಕ್ಕಂಥ ಪರಶಬ್ದಕ್ಕೆ ಮತ್ತೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಕಾರಣ ಅಂತ ಒಂದರ್ಥ, ಶ್ರೇಷ್ಠ ಅಂತ ಒಂದರ್ಥ, ಅನ್ಯ ಅಂತ ಒಂದರ್ಥ. ಇಲ್ಲಿ ಮುಖ್ಯವಾಗಿ ವಿವಕ್ಷಿತವಾದ ಅರ್ಥ ಪರಂ ಅಂದರೆ ಸ್ವತಂತ್ರವಾದದ್ದು ಅಂತ ಅರ್ಥ. ಪರಶಬ್ದದ ಉಳಿದ ಅರ್ಥಗಳನ್ನು ಇಟ್ಕೊಳ್ಬಹುದು. ನಾವು ಎತ್ತಿಕೊಂಡಿರೋ ಪ್ರಶ್ನೆಗೆ ಉತ್ತರ ಸಿಗೋದು ಪರಶಬ್ದಕ್ಕೆ ಸ್ವತಂತ್ರ ಅನ್ನೋ ಅರ್ಥ ತಿಳಿದಾಗ ಮಾತ್ರ. ಹಾಗಾದರೆ ಏನಾಯಿತು? ನಾಣ್ಯದ್ಯತ್ ಸದಸತ್ ಪರಂ, ಅನ್ಯತ್ ನನಗಿಂತ ಬೇರೆಯಾದ, ಪರಂ ಸ್ವತಂತ್ರವಾದ, ಶ್ರೇಷ್ಠವಾದ, ಜಗತ್ತಿಗೆ ಕಾರಣ ಅನಿಸಿದ, ಯತ್ ಯಾವುದೋ, ತತ್ ಆ ವಸ್ತುವು, ನ ಆಸಂ ಇರಲಿಲ್ಲ. ನನಗಿಂತ ಬೇರೆಯಾದ ಪರಂ ಸ್ವತಂತ್ರವಾದ ವಸ್ತು ಇರಲಿಲ್ಲ. ಸೃಷ್ಟಿಗೆ ಮೊದಲು, ಸೃಷ್ಟಿಯ ನಂತರವೂ ಸ್ವತಂತ್ರ ಅಸ್ತಿತ್ವ ಇರುವವ ಭಗವಂತ ಒಬ್ಬನೇ. ಉಳಿದ ಜಡ ಮತ್ತು ಜೀವಗಳಿಗೆ ಅಸ್ತಿತ್ವ ಇದ್ದರೂ ಸ್ವತಂತ್ರ ಅಸ್ತಿತ್ವ ಇಲ್ಲ. ಆದ್ದರಿಂದ ಅಲ್ಲಿ ನೋಡಿ, ಮೇಲ್ನೋಟಕ್ಕೆ ವಿರೋಧ ಅನಿಸುವಂಥ ಶಬ್ದಗಳು. ಅಹಮೇವ ಆಸಂ, ನಾನೊಬ್ಬನೇ ಇದ್ದೆ. ಆಮೇಲೆ ಚ ಅನ್ನೋ ಪಾಠ ಇರುವಲ್ಲಿ ಆಲ್ಸೋ ಅನ್ನೋ ಅರ್ಥ ಬರ್ತದೆ. ನಾನೂ ಇದ್ದೆ. ನಾನೂ ಇದ್ದೆ ಅಂದರೆ ಉಳಿದ ಪದಾರ್ಥಗಳು ಇತ್ತು ಅಂತ ಅರ್ಥ ಆಯಿತು. ನಾನೇ ಇದ್ದೆ, ಅಹಂ ಏವ ಅನ್ನೋದು ಒಂದು ಕಡೆಗೆ, ಅಲ್ಲೇ ಮುಂದೆ ಚ ನಾನು, ವಿರೋಧ. ಅದಕ್ಕೆ ಚ ಅನ್ನೋ ಶಬ್ದಕ್ಕೆ ನಾನೂ ಇದ್ದೆ ಅನ್ನೋ ಅರ್ಥ ಅಲ್ಲ, ನಾನು ಮುಂದೆಯೂ ಇದ್ದೆ ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ಮಾತ್ರ ಅಲ್ಲ, ಮುಂದೆ ಸೃಷ್ಟಿಕಾಲದಲ್ಲೂ ಇದ್ದೆ. ಆಮೇಲೆ ಅಹಮೇವ, ನಾವೊಬ್ಬನೇ ಇದ್ದೆ ಅನ್ನೋ ಅರ್ಥ ಹೇಳಿದ್ರಿ ಅಲ್ಲ. ನಿತ್ಯ ಪದಾರ್ಥಗಳೆಲ್ಲ ಇದ್ದವು ಅಂದರೆ ಸ್ವತಂತ್ರವಾಗಿ ಸೃಷ್ಟಿಗೆ ಪೂರ್ವದಲ್ಲೂ ಸೃಷ್ಟಿಯ ನಂತರದಲ್ಲೂ ಇರುವಂಥ ಪದಾರ್ಥ, ವಸ್ತು ಒಂದೇ, ಭಗವಂತ. ಉಳಿದೆಲ್ಲವುಗಳು ಇದ್ದವಾದರೂ ಕೂಡ ಅವುಗಳಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಭಾಗವತದಲ್ಲೂ ಒಂದು ಕಡೆಗೆ ಮುಂದೆ ಬರ್ತದೆ, ಏಕಂ ಪುರುಷಂ ರಾಷ್ಟ್ರಂ. ಒಂದು ರಾಷ್ಟ್ರ ಇದೆ, ಅಲ್ಲಿ ಒಬ್ಬನೇ ಪುರುಷ ಇದ್ದಾನೆ. ಅದು ಹೇಗೆ? ಆ ಒಬ್ಬನೇ ಪುರುಷ ಅಂದರೆ ಭಗವಂತ. ಅಲ್ಲ, ನಾವೆಲ್ಲ ಪುರುಷರು ಇಲ್ವೇನು? ನಾವು ನಾಮಕೆ ವಾಸ್ತೆ ಪುರುಷರು. ನಿಜವಾದ ಪುರುಷ ಶಬ್ದಾರ್ಥ ಅವನೇ. ಬಂದು ಹೋಗುವಂಥವ್ರು, 4 ದಿನ ಇರುವಂಥವ್ರು. ಇದ್ದಾನೆ ಅಂತ ಹೇಳುವಷ್ಟರಲ್ಲಿ ನಮ್ಮ ಇರೋವು ಮುಗಿದು ಹೋಗಿರ್ತದೆ. ಮತ್ತೆಲ್ಲೋ ಯಾವ ಸ್ಥಿತಿಯಲ್ಲೋ ಈ ಭೂಮಿ ಮೇಲಿನ ನಮ್ಮ ಅಸ್ತಿತ್ವ ಬಹಳ ಅಲ್ಪ. ಆದ್ದರಿಂದ ಇದ್ದಾನೆ ಅಂತ ಯಾವಾಗಲೂ ಹೇಳಬಹುದಾದಂಥ ಏಕೈಕ ವಸ್ತು, ಸ್ವತಂತ್ರ ವಸ್ತು, ಅದು ಭಗವಂತ. ಅಸ್ತಿ
ಆಸೀತ್, ಭವಿಷ್ಯತಿ. ಹೀಗೆ ಮೂರೂ ಕಾಲದಲ್ಲೂ ಅಸ್ತಿತ್ವ, ಸ್ವತಂತ್ರ ಅಸ್ತಿತ್ವ ಅದು ಭಗವಂತನಿಗೆ ಮಾತ್ರ ಅಂತಕ್ಕಂಥ ಮಾತನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮುಂದೆ ಪಶ್ಚಾದಹಂ ತ್ವಮೇತಚ್ಚ ಅನ್ನೋ ಸಾಲಿನ ಅರ್ಥ, ಅಥವಾ ಪಶ್ಚಾದಹಂ ಯದೇತಚ್ಚ ಅಂತ ಕೆಲವು ಪಾಠ ಇದೆ, ಎರಡೂ ಅರ್ಥ ಹೊಂದಿಸಬಹುದು. ತ್ವಮೇತಚ್ಚ ಅನ್ನೋ ಪಾಠ ಇಟ್ಕೊಂಡು ಈಗ ಅರ್ಥ ಹೇಳ್ತಾ ಇದ್ದೇನೆ. ಪಶ್ಚಾದಹಂ ತ್ವಮೇತಚ್ಚ, ಪಶ್ಚಾತ್ ಅಹಂ ತ್ವಂ ಏತತ್ ಚ ಪದಚ್ಛೇದ. ಪಶ್ಚಾತ್ ಅಂದರೆ ಅನಂತರ ಅಂತ ಅರ್ಥ. ಈ ಹಿಂದೆ ಹೇಳಿದ್ದು ಪ್ರಳಯ ಕಾಲ, ಆದುದರಿಂದ ಅನಂತರ ಅನ್ನೋ ಶಬ್ದಕ್ಕೆ ಸೃಷ್ಟಿಕಾಲ, ಸ್ಥಿತಿಕಾಲ ಅಂತ ಅರ್ಥ ಮಾಡಬೇಕು. ಇಲ್ಲಿ ನಾವು ಗಮನಿಸಬೇಕಾದ 3 ಶಬ್ದಗಳಿವೆ. ಏನದು? ಅಹಂ ತ್ವಂ ಏತತ್, ಪಶ್ಚಾದಹಂ ತ್ವಮೇತಚ್ಚ, ತ್ವಂ ಅಹಂ ಏತತ್. ಅಹಂ ಅಂದರೆ ನಾನು, ಅಂದರೆ ಈ ಮಾತುಗಳನ್ನು ಹೇಳ್ತಾ ಇರೋ ಭಗವಂತ. ತ್ವಂ ಅನ್ನೋದು ಸಾಂಕೇತಿಕ ಶಬ್ದ. ತ್ವಂ ಅನ್ನೋದಕ್ಕೆ ಅಕ್ಷರಶಃ ಅರ್ಥ ನೀನು ಅಂತ, ಯುಷ್ಮತ್ ಶಬ್ದ, ಅದು ಪ್ರಥಮ ವಿಭಕ್ತಿ ಏಕವಚನ, ನೀನು ಅಂತ ಅರ್ಥ ತ್ವಂ ಅಂದರೆ. ಈ ಮಾತನ್ನು ಬ್ರಹ್ಮದೇವರನ್ನು ಕುರಿತು ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ದರಿಂದ ತ್ವಂ ಅಂದರೆ ಬ್ರಹ್ಮದೇವರು. ಈ ಬ್ರಹ್ಮ ಎಂಥವನು? ಸೃಷ್ಟಿಯ ಒಂದು ತೃಣದಿಂದ ಆರಂಭಿಸಿ ಬ್ರಹ್ಮದೇವರವರೆಗೆ ಇರತಕ್ಕಂಥ ಎಲ್ಲ ಜೀವ ಪ್ರಪಂಚಕ್ಕೆ ಸಂಕೇತ ಈ ತ್ವಂ ಅನ್ನೋ ವ್ಯಕ್ತಿ. ಆದ್ದರಿಂದ ತ್ವಂ ಅಂದರೆ ಇಲ್ಲಿ ಬರೀ ನೀನು ಅಂತ ಅರ್ಥ ಅಲ್ಲ, ಈ ಸೃಷ್ಟಿಯಲ್ಲಿನ ಸಮಗ್ರ ಜೀವರು ಅಂತ ಅರ್ಥ. ಆದ್ದರಿಂದ ಸಾಂಕೇತಿಕ ಅಂತ ಹೇಳಿದೆ. ಹಾಗೆ ಏತತ್ ಅಂದರೆ ಅಕ್ಷರಶಃ ಅರ್ಥ ಇದು ಅಂತ, ಎದುರಿಗಿನ ಪದಾರ್ಥವನ್ನು ತೋರಿಸುವಾಗ ಏತತ್ ಅಂತ ಹೇಳ್ತೀವಿ, ಇದು. ಆ ಅರ್ಥ ಇಲ್ಲಿ ವಿವಕ್ಷಿತ ಅಲ್ಲ, ವಿಶಾಲ ಅರ್ಥದಲ್ಲಿ ಈ ಶಬ್ದ ಪ್ರಯೋಗ ಮಾಡಲಾಗಿದೆ. ಏತತ್ ಅಂದರೆ ಸಮಸ್ತ ಪ್ರಕೃತಿ ಅಥವಾ ಅದರ ವಿಸ್ತಾರವಾದ ಜಡ ಪ್ರಪಂಚ. ತ್ವಂ ಮತ್ತು ಏತತ್ ಈ 2 ಶಬ್ದಗಳಿಂದ ಸಮಗ್ರ ಜೀವ ಜಡ ಪ್ರಪಂಚವನ್ನು ಸಂಗ್ರಹಿಸಿ ಇದಾವುದೂ ಸ್ವತಂತ್ರ ಅಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅನ್ಯತ್ ಪರಂ ಅಂತ 2 ಶಬ್ದಗಳಿದೆ ಇಲ್ಲಿ. 2 ಶಬ್ದಗಳಿಗೆ ಬೇರೆ ಅನ್ನೋ ಒಂದೇ ಅರ್ಥ ಇದೆ. ಅನ್ಯತ್ ಅಂದರೆ ಬೇರೆ, ಪರ ಅಂದರೆ ಬೇರೆ. ಎರಡಕ್ಕೂ ಬೇರೆ ಅನ್ನೋ ಅರ್ಥ ಮಾಡಿದರೆ ಪುನರುಕ್ತಿ. ಆದ್ದರಿಂದ ಪರಂ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ ಮಾಡಬೇಕು. ಆಗ ಅನ್ಯತ್ ಅಂದರೆ ನನಗಿಂತ ಬೇರೆಯಾದ, ಪರಂ ಸ್ವತಂತ್ರವಾದ ವಸ್ತು ನ ಇಲ್ಲ ಅಂತ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಪಶ್ಚಾದಹಂ ತ್ವಮೇತಚ್ಚ ಅನ್ನೋ ವಾಕ್ಯಕ್ಕೆ ಏನು ಅರ್ಥ ಹೇಳ್ದಂಗಾಯ್ತು? ಪಶ್ಚಾತ್ ಅನಂತರದಲ್ಲೂ ಅಂದರೆ ಸ್ಥಿತಿಕಾಲದಲ್ಲೂ, ತ್ವಂ ನೀನು, ಅಸಿ ಇದ್ದಿ, ಏತತ್ ಚ ಈ ಪ್ರಪಂಚವೂ ಕೂಡ ಅಸ್ತಿ ಇದೆ, ಅಹಂ ಅಸ್ಮಿ ಚ ನಾನು ಇದ್ದೇನೆ. ನೀನು ಇದ್ದಿ, ಈ ಪ್ರಪಂಚ ಇದೆ, ನಾನು ಇದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಾವು ಮೂವರು ಇದ್ದೇವೆ, ಬ್ರಹ್ಮದೇವರು ಇದ್ದಾನೆ, ಪ್ರಪಂಚವೂ ಇದೆ, ಭಗವಂತನೂ ಇದ್ದಾನೆ. ಅಸಿ, ಅಸ್ತಿ, ಅಸ್ಮಿ. ಆದರೆ ಈ ಇರುವಿಕೆಯಲ್ಲಿ ವ್ಯತ್ಯಾಸ ಇದೆ. ಏನದು ವ್ಯತ್ಯಾಸ? ತ್ವಂ ಪರಂ ನ, ಏತತ್ ಪರಂ ನ. ನೀನಾಗಲಿ ಈ ಜಡ ಪ್ರಪಂಚವಾಗಲಿ ಪರಂನ ಸ್ವತಂತ್ರವಾಗಿ ಇಲ್ಲ. ಇದು ಪಶ್ಚಾದಹಂ ತ್ವಮೇತಚ್ಚ ಅನ್ನೋದರ ಅರ್ಥ. ಪಶ್ಚಾದಹಂ ಯದೇತಚ್ಚ ಅಂತ ಕೆಲವು ಕಡೆಗೆ ಪಾಠ ಇದೆ. ಯತ್ ಯಾವುದೋ, ಯಾವುದನ್ನು ಈ ಪುರೋವರ್ತಮಾನವಾದ ಪ್ರಪಂಚ ಅಂತ ನಾವು ತಿಳಿದಿದ್ದೀವೋ, ತತ್ ಚ ಅದು ಕೂಡ ಅಂತ ಆ ಏತತ್ ಅನ್ನೋದಕ್ಕೆ ತತ್ ಅನ್ನೋದನ್ನು ವಿಶೇಷಣವನ್ನಾಗಿ ಮಾಡಿ ಅರ್ಥ ಹೇಳಬಹುದು. ಯದೇತಚ್ಚ ಎನ್ನುವಲ್ಲಿ ಯತ್ ಏತತ್ ಚ ಅಂತ ಪದಚ್ಛೇದ. ಏತತ್ ಯತ್ ಅಂದರೆ ಈ ಎದುರಿಗೆ ಕಾಣತಕ್ಕಂಥ ಈ ಪ್ರಪಂಚ ಏನಿದೆ
ಅದು ಉಳಿದದ್ದೆಲ್ಲ ತ್ವಂ ಮತ್ತು ಅಹಂ ಅಂತ ಆ ಪಾಠಾಂತರಕ್ಕೆ ಅರ್ಥವನ್ನು ಹೊಂದಿಸಿಕೊಳ್ಳಬೇಕು. ಟಿಪ್ಪಣಿಕಾರರು ಇಲ್ಲೊಂದು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ. ಏನದು? ನನಗೆ ಇದು ವಿಜಯಧ್ವಜ ತೀರ್ಥರು ಬರೆದಿರತಕ್ಕಂಥ ಪ್ರಶ್ನೆ ಮತ್ತು ಉತ್ತರ. ನನಗೆ ಸ್ಥಿತಿಕಾಲದಲ್ಲಿ ನಾನು ಸ್ವತಂತ್ರ ಅನ್ನೋ ಅನುಭವ ಬರ್ತಾ ಇದೆ. ಅಂದರೆ ನನಗೆ ಅಂದರೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಸ್ಥಿತಿಕಾಲದಲ್ಲಿ ಅಂದರೆ ಈಗ ನಾವಿರೋ ಕಾಲದಲ್ಲಿ ನಾನು ಸ್ವತಂತ್ರ ಅನ್ನೋ ಅನುಭವ ಬರ್ತಾ ಇದೆಯಲ್ಲ ಅಂದರೆ ಅದು ಭ್ರಮೆ, ಮೋಹದಿಂದ, ಆ ತರಹದ ಅಜ್ಞಾನದಿಂದಾಗಿ ಬರ್ತಕ್ಕಂಥ ತಿಳುವಳಿಕೆ ಅದು. ಇದರ ಬಗ್ಗೆ ಇನ್ನೂ ಸ್ವಲ್ಪ ಹೇಳೋದಿದೆ, ಮುಂದೆ ನೋಡೋಣ. ಕೊನೆಯ ಸಾಲಿನ ಅರ್ಥ ಯೋವಶಿಷ್ಯೇತ ಸೋಸ್ಮ್ಯಹಂ. ಪ್ರಳಯ ಕಾಲದಲ್ಲಿ ಯಹ ಅವಶಿಷ್ಯೇತ, ಯಾವುದು ಉಳಿತುದೋ, ಸಹ ಅಹಂ ಏವ ಅಸ್ಮಿ, ಅವನು ನಾನೇ ಆಗಿದ್ದೇನೆ. ಅಂದರೆ ಪ್ರಳಯ ಕಾಲದಲ್ಲಿ ನಾನು ಮಾತ್ರ ಉಳಿತೇನೆ, ಉಳಿದದ್ದೆಲ್ಲ ನಾಶವಾಗ್ತದೆ. ಇದು ಆಪಾತತಃ ಕಾಣತಕ್ಕಂಥ ಅರ್ಥ. ಇಲ್ಲೂ ಹಿಂದಿನ ಪ್ರಶ್ನೆ ಉತ್ತರಗಳು ಸಮಾನ. ಏನು ಪ್ರಶ್ನೆ? ಪ್ರಳಯ ಕಾಲದಲ್ಲೂ ನಿತ್ಯ ಪದಾರ್ಥಗಳು ಇದ್ದೇ ಇದೆ, ನಾನೊಬ್ಬನೇ ಇದ್ದೇನೆ, ಯಾವುದು ಉಳಿತದೋ ಅದು ನಾನು ಒಬ್ಬನೇ ಅಂತ ಭಗವಂತ ಹೇಗೆ ಹೇಳಿದ? ಪ್ರಳಯ ಕಾಲದಲ್ಲಿ ಆ ನಿತ್ಯ ಪದಾರ್ಥಗಳು ಇವೆಯಲ್ಲ, ಹಿಂದೆ ಹೇಳಿದ ನಿತ್ಯ ಪದಾರ್ಥಗಳು ಅನ್ನೋ ಪ್ರಶ್ನೆಗೆ ಪರಂನ ಅನ್ನೋದೇ ಉತ್ತರ. ನಿತ್ಯ ಪದಾರ್ಥಗಳು ಪ್ರಳಯ ಕಾಲದಲ್ಲಿ ಇದ್ದೇ ಇವೆ, ಆದರೂ ಕೂಡ ಸ್ವತಂತ್ರವಾಗಿ ಇಲ್ಲ, ಭಗವದಧೀನವಾದ ಅಸ್ತಿತ್ವ ಎಲ್ಲವಕ್ಕೂ ಕೂಡ, ನಿತ್ಯ ಪದಾರ್ಥಗಳಿಗೂ ಕೂಡ. ಈಗ ಒಟ್ಟು ಇಡೀ ಶ್ಲೋಕದ ತಾತ್ಪರ್ಯ ಮತ್ತೊಮ್ಮೆ ಹೇಳ್ತೇನೆ. ನಿಮಗೆ ತಿಳಿದಿರೋ ಹಾಗೆ ಸೃಷ್ಟಿ, ಸ್ಥಿತಿ, ಲಯ ಅನ್ನೋ 3 ಅವಸ್ಥೆಗಳು. ಇದನ್ನೇ ಸ್ವಲ್ಪ ವ್ಯತ್ಯಾಸ ಮಾಡಿ ಲಯ, ಸೃಷ್ಟಿ, ಸ್ಥಿತಿ ಅನ್ನೋ ಕ್ರಮದಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಶ್ಲೋಕದಲ್ಲಿ ನೋಡಿ, ಶ್ಲೋಕ ನೋಡಿ, ಅಗ್ರೇ ಅಹಮೇ ವಾಸಮೇವ ಅಗ್ರೇ ಅಥವಾ ಅಗ್ರೇ ಚ ಅನ್ನೋ ಪಾಠದಲ್ಲಿ ಅಗ್ರೇ ಅನ್ನೋ ಶಬ್ದಕ್ಕೆ ಸೃಷ್ಟಿಗೆ ಮೊದಲು ಅಂತ ಅರ್ಥ. ಅಂದರೆ ಲಯಕಾಲದಲ್ಲಿ ನಾಸದಾಸೀನ್ನೋ ಸದಾಸೀತ್ ತದಾನೀಂ ನಾಸೀತ್ ಅಂತ ವೇದವಾಣಿ ಆ ಶ್ರುತಿಯ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ. ಸತ್ ಇರಲಿಲ್ಲ, ಅಸತ್ ಇರಲಿಲ್ಲ, ನ ಸತ್ ಆಸೀತ್ ನ ಅಸತ್ ಆಸೀತ್, ತದಾನೀಂ ಆಗ ಆ ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ, ನ ನಾಸೀತ್ ಅಂತ ಏನು ವೇದವಾಕ್ಯ ಇದೆ, ಆ ವೇದವಾಕ್ಯದ ಅರ್ಥವನ್ನು ಈ ಶ್ಲೋಕದಲ್ಲಿ ಬಿಡಿಸಿ ಹೇಳಿದ್ದಾರೆ. 2ನೇ ಸಾಲಿನ ಪಶ್ಚಾತ್ ಅನ್ನೋ ಶಬ್ದಕ್ಕೆ ಲಯಕಾಲ ಮುಗಿದು ಸೃಷ್ಟಿಕಾಲದಲ್ಲಿ ಅಂತ ಅರ್ಥ. ಹೀಗೆ ಅಗ್ರೇ, ಪಶ್ಚಾತ್ ಅಂದರೆ ಅನಂತರ, ಪ್ರಳಯದ ನಂತರ ಅಂದರೆ ಸೃಷ್ಟಿ. ಹೀಗೆ ಅಗ್ರೇ ಅನ್ನೋ ಶಬ್ದದಿಂದ ಸೃಷ್ಟಿಗೆ ಪೂರ್ವದ ಹಾಗೂ ಪಶ್ಚಾತ್ ಅನ್ನೋ ಶಬ್ದದಿಂದ ಸೃಷ್ಟಿಯ ಕಾಲದ ಬಗ್ಗೆ ತಿಳಿಸಿದ ಬಳಿಕ ಉಳಿದಿರತಕ್ಕಂಥ ಒಂದೇ ಕಾಲ ಸ್ಥಿತಿಕಾಲ. ಅದನ್ನು ಹೇಳ್ತಕ್ಕಂಥ ಶಬ್ದ ಏತತ್, ಇದು ಅಂದರೆ ಈ ಪ್ರಪಂಚ. ಅದು ಇದೆ, ಅಸ್ತಿ. ತ್ವಂ ಅಂದರೆ ನೀನು, ಅಸಿ ಬ್ರಹ್ಮದೇವರು, ನೀನಿರುವಿ. ಅಹಂ ಅಂದರೆ ನಾನು ಪರಮಾತ್ಮ, ಆಸಂ ಇದ್ದೆ, ಅಸ್ಮಿ ಎಂದೆಂದೂ ಇದ್ದೇನೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಅಂದರೆ ಶ್ಲೋಕದಲ್ಲಿ ಇಲ್ಲದ ಕೆಲ ಶಬ್ದಗಳನ್ನು ಇಟ್ಟುಕೊಂಡು ನಾನು ಪ್ರತಿಪದಾರ್ಥ ಹೇಳಿದೆ. ಯಾಕೆ? ಅದು ಯಾವುದು ಶ್ಲೋಕದಲ್ಲಿ ಇಲ್ಲದ ಶಬ್ದಗಳು? ಅದನ್ನು ಇಟ್ಟುಕೊಳ್ಬೇಕಾದ ಅನಿವಾರ್ಯತೆ ಏನು? ಅಸಧಾತು, ಅಸಧಾತುವಿನ ಆಸಂ ಅಂದರೆ ಇದ್ದೆ, ಅಸ್ಮಿ ಇದ್ದೇನೆ, ಈ 2 ರೂಪಗಳನ್ನು ಮಾತ್ರ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಅಹಮೇವ ಆಸಮೇವ ಅಗ್ರೇ ಅಹಂ ಏವ ಆಸಂ ಎನ್ನುವಲ್ಲಿ ಆಸಂ ಅಂತ ಇದೆ. ಆಮೇಲೆ ಸೋಸ್ಮ್ಯಹಂ ಸಹ ಅಸ್ಮಿ ಅಹಂ, ಅಸ್ಮಿ ಅಂತ ಶ್ಲೋಕದ ಕೊನೆಗೆ ಇದ್ದೇನೆ ಅಂತ ಇನ್ನೊಂದು ಅಸಧಾತುವಿನ ರೂಪವನ್ನು ಕೊಟ್ಟಿದ್ದಾರೆ. ಹೀಗೆ ಆಸಂ ಅಸ್ಮಿ
ಈ ಎರಡೇ ರೂಪಗಳನ್ನು ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಕಾಲ ಮತ್ತು ಪುರುಷ ವಚನಗಳಿಗೆ ಅನುಸಾರವಾಗಿ ಕ್ರಿಯಾಪದದಲ್ಲಿ ಬದಲಾವಣೆ ಮಾಡಿಕೊಂಡು ತ್ವಂ ಅಂತ ಮಧ್ಯಮ ಪುರುಷ ಇರುವಾಗ ಇರುವಿ ಅನ್ನೋ ಅರ್ಥ ಕೊಡ್ತಕ್ಕಂಥ ಅಸಿ ಅನ್ನೋ ವರ್ತಮಾನ ಕಾಲದ ರೂಪವನ್ನು ಇಟ್ಕೊಳ್ಬೇಕು. ಹಾಗೆ ಅಹಂ ಅಂತಿರುವಾಗ ಉತ್ತಮ ಪುರುಷದ ಅಸ್ಮಿ ಅನ್ನೋ ರೂಪ. ಹೀಗೆ ಆ ಅಸ ಧಾತುವಿನ ರೂಪಗಳನ್ನು ಆಯಾ ಪುರುಷ ವಚನಗಳಿಗೆ ಅನುಸಾರವಾಗಿ ಇಟ್ಕೊಳ್ಬೇಕು. ಒಟ್ಟೇನು ಹೇಳ್ದಂಗಾಯಿತು, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಲಯ, ಸೃಷ್ಟಿ, ಸ್ಥಿತಿ, ಈ ಮೂರೂ ಕಾಲಗಳಲ್ಲಿ ಸ್ವತಂತ್ರನಾಗಿ ಇರುವವ ಭಗವಂತ ಮಾತ್ರ. ಹಾಗಾದರೆ ಈ ಮೂರೂ ಕಾಲಗಳಲ್ಲಿ ಜೀವರ ಸ್ಥಿತಿ ಏನು? ಮೂರೂ ಕಾಲದಲ್ಲೂ ಜೀವರಿಗೂ ಅಸ್ತಿತ್ವ ಇದೆ. ಜೀವರಿಗೆ ಈ ಸೃಷ್ಟಿಯಲ್ಲಿ ನಾನಿದ್ದೇನೆ ಅನ್ನೋ ಅರಿವು, ಈ ಅರಿವಿನ ಸ್ಥಿತಿ, ಸೃಷ್ಟಿಕಾಲದಲ್ಲಿ ಸೃಷ್ಟಿಯಲ್ಲಿ ನಾನಿದ್ದೇನೆ ಅನ್ನೋ ಅರಿವು, ಅದು ಸ್ಥಿತಿಕಾಲದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಈ ಭೂಮಿಯ ಮೇಲೆ ಜೀವರ ಸೃಷ್ಟಿಗೆ ಮೊದಲು ಅವರಲ್ಲಿ ಈ ಅರಿವಿಲ್ಲ. ಸೃಷ್ಟಿ ನಾಶ ಆದ ಮೇಲೆ ಅಂದರೆ ಪ್ರಳಯದ ಕಾಲದಲ್ಲೂ ಕೂಡ ಈ ಅರಿವಿಲ್ಲ. ಸ್ಥಿತಿಕಾಲದಲ್ಲಿ ಮಾತ್ರ ಇರುವ ಅರಿವು. ಆ ಅರಿವಿನ ಜೊತೆಗೆ ಜೀವನಲ್ಲಿ ನಾನು ಸ್ವತಂತ್ರ ಅನ್ನೋ ಭ್ರಮೆ ಸೇರಿರ್ತದೆ. ಇದು ಜೀವನ ಸ್ಥಿತಿ. ವಾಸ್ತವದಲ್ಲಿ ಜೀವನಿಗೆ ಯಾವ ಕಾಲದಲ್ಲೂ ಸ್ವಾತಂತ್ರ್ಯ ಇಲ್ಲ. ಭೂತ, ಭವಿಷ್ಯತ್, ವರ್ತಮಾನ ಮೂರೂ ಕಾಲದಲ್ಲೂ ಜೀವನು ಭಗವಂತನ ಅಧೀನ. ಇದು ಈ ಶ್ಲೋಕದ ಸಾರ. ಇಲ್ಲಿ ನೆನಪಿನಲ್ಲಿಡಬೇಕಾದ ಮತ್ತೊಂದು ಸಣ್ಣ ಅಂಶ, ಬ್ರಹ್ಮದೇವರಿಗೆ ಗೊತ್ತಿರಲಿಲ್ವ ಇದು? ಪರಮಾತ್ಮ ಸ್ವತಂತ್ರ, ಜೀವರು ಅಸ್ವತಂತ್ರರು, ತ್ರಿಕಾಲದಲ್ಲೂ ಜೀವರು ಅಸ್ವತಂತ್ರರು, ತ್ರಿಕಾಲದಲ್ಲೂ ಪರಮಾತ್ಮ ಸ್ವತಂತ್ರ, ಎಲ್ಲರೂ ಭಗವದ್ ಅಧೀನರು ಅನ್ನೋ ಜ್ಞಾನ ಬ್ರಹ್ಮದೇವರಿಗಿರಲಿಲ್ವಾ? ಪರಮಾತ್ಮ ಇದನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಅಂತ ಹೇಳ್ತೀರಿ, ಬ್ರಹ್ಮದೇವರಿಗೆ ಈ ಜ್ಞಾನ ಇರಲಿಲ್ವಾ ಅಂದರೆ, ತಾವು ತಿಳಿದಿದ್ದರೂ ಉಳಿದವರಿಗೆ ಅದನ್ನು ನೇರವಾಗಿ ಭಗವಂತನಿಂದಲೇ ತಿಳಿಸುವ ಜೀವರ ಮೇಲಿನ ಅನುಗ್ರಹ ದೃಷ್ಟಿಯಿಂದ ಭಗವಂತನಲ್ಲಿ ಬ್ರಹ್ಮದೇವರು ಈ ಪ್ರಶ್ನೆ ಮಾಡಿ ಅವನಿಂದ ಉತ್ತರವನ್ನು ಕೋರಿದ್ದಾರೆ, ನಮ್ಮೆಲ್ಲರ ಅನುಗ್ರಹ ದೃಷ್ಟಿಯಿಂದ. ಇದು ಯಥಾಮತಿ ಶ್ಲೋಕದ ಅರ್ಥ ವಿವರಣೆ. ಮುಂದಿನ ಶ್ಲೋಕ, ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ. ಅರ್ಥಂ ಋತೆ ಯತ್ ಪ್ರತೀಯೇತ ಆತ್ಮನಿ ನ ಪ್ರತೀಯತೆ ತತ್ ಆತ್ಮನೋ ಮಾಯಾಂ ವಿದ್ಯಾತ್ ಯಥಾ ಆಭಾಸಃ ತಮಃ. ಯಥಾ ಆಭಾಸಃ ಯಥಾ ತಮಃ. ಸ್ವಾತಂತ್ರ್ಯ ಅಂದ್ರೇನು ಅನ್ನೋದನ್ನು ಈ ಎರಡನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಋತೆ ಅರ್ಥಂ ಯತ್ ಪ್ರತೀಯೇತ. ಅರ್ಥ ಅಂದರೆ ಪ್ರಯೋಜನ. ಋತೆ ಅಂದರೆ ಬಿಟ್ಟು. ಋತೆ ಅರ್ಥಂ ಪ್ರಯೋಜನ ಬಿಟ್ಟು, ಪ್ರಯೋಜನ ಇಲ್ಲದೆ ಯಾವುದು ಇರಬಲ್ಲದೋ ಅದು ಸ್ವತಂತ್ರ. ಮತ್ತೊಬ್ಬರಿಂದ ಯಾವ ಪ್ರಯೋಜನವನ್ನು ಪಡೆಯದೆ ಯಾವ ಜೀವರೂ ಇಲ್ಲ. ತುಂಬ ಸ್ವಾಭಿಮಾನಿ ರೀ ಅವನು, ಯಾರಿಂದಲೂ ಏನೂ ಮಾಡಿಸ್ಕೊಳ್ಳೋದಿಲ್ಲ, ಯಾರೂ ಏನೂ ಮಾಡಲಿಲ್ಲ ಅವನಿಗೆ. ಹೌದಾ? ಸ್ವಲ್ಪ ಯೋಚನೆ ಮಾಡಿ. ಮನುಷ್ಯರು ಅಂತ ಆದರೆ ನಮ್ಮ ಹುಟ್ಟಿಗೆ ತಾಯಿ ತಂದೆ ಬೇಕು. ಅದಿಲ್ಲದೆ ಸ್ವಯಂಭೂವಾಗಿ ತಾನೇ ಒಡಮೂಡಲಿಲ್ಲ ಯಾವ ಮನುಷ್ಯ. ಯಾವ ಮನುಷ್ಯರ ಹುಟ್ಟು ತಾಯಿ ತಂದೆಯ ಅಪೇಕ್ಷೆ ಇಲ್ಲದೆ ಇಲ್ಲ. ಅಲ್ಲಿಂದಲೇ ನಮ್ಮ ಪರಾವಲಂಬನೆ ಆರಂಭ. ನಮ್ಮ ಮರಣ ಆದರೆ ಆ ಶರೀರಕ್ಕೆ ಗತಿ ಕಾಣಿಸಲಿಕ್ಕೆ
ಮತ್ತೆ ಪರಾವಲಂಬನೆ. ಈ ಹುಟ್ಟು ಸಾವುಗಳ ಮಧ್ಯೆ ಉದ್ದಕ್ಕೂ ಅಸಂಖ್ಯ ಪರಾವಲಂಬನೆ. ತನ್ನ ಕಾಲ ಮೇಲೆ ತಾನು ನಿಂದಿರಲಿಕ್ಕೇನೆ ಎಷ್ಟೋ ಸಮಯ ಬೇಕು ಈ ಮನುಷ್ಯ ಶಿಶುವಿಗೆ. ಉಳಿದ ಪ್ರಾಣಿಗಳೆಲ್ಲ ಹುಟ್ಟಿದಾಕ್ಷಣ ಆ ಕರು ಎದ್ದು ನಿಂತು ಬಿಡ್ತದೆ. ಮುಂದೆ ಅಲ್ಪ ಕಾಲದಲ್ಲೇ ಅವು ಇಂಡಿಪೆಂಡೆಂಟ್ ಆಗಿಬಿಡ್ತವೆ. ಈ ಮನುಷ್ಯ ಶಿಶು ಸುದೀರ್ಘ ಕಾಲ ಪರಾವಲಂಬಿತವಾಗಿ ಇರ್ತದೆ. ಆಮೇಲೆ ತನ್ನ ಕಾಲಿನ ಮೇಲೆ ತಾನು ಓಡಾಟ ಶುರು. ಹೀಗೆ ಆವಾಗಿನಿಂದ ಆರಂಭ ಆದ ಪರಾವಲಂಬನೆ ಮುಗಿಯೋದೇ ಇಲ್ಲ. ನಮ್ಮ ಜೀವನ ಮುಗಿದ್ರೂ ಪರಾವಲಂಬನೆ ಮುಗಿಯೋದಿಲ್ಲ. ಭಗವಂತ ಮಾತ್ರ ಅಂಥ ಪರಾವಲಂಬನೆ ಸುತರಾಂ ಇಲ್ಲದವ. ಆದ್ದರಿಂದ ಅವನು ಸ್ವತಂತ್ರ. ಆಪ್ತಕ ಮಸ್ಯಕ ಸ್ಪೃಹ ಅಂತ ವೇದವಾಕ್ಯಗಳ ಮೂಲಕ ಪ್ರತೀತವಾಗತಕ್ಕಂಥ ಸಂಗತಿ ಇದು. ವಿಜಯಧ್ವಜ ತೀರ್ಥರು ವೇದವಾಕ್ಯದ ಉದಾಹರಣೆ ಕೊಟ್ಟು ಈ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ಸಾಲು ನೋಡೋಣ. ಆತ್ಮನಿ ಚ ನ ಪ್ರತೀಯೇತ. ಆತ್ಮನಿ ಪರಮಾತ್ಮನಿ ನ ಪ್ರತೀಯೇತ ಬಂಧಕತ್ವೇನ ನ ಪ್ರತೀಯೇತ. ಏನರ್ಥ? ನಹಿ ಈಶ್ವರೇ ಜೀವ ಪ್ರಕೃತಿಭ್ಯಾಂ ಅರ್ಥ ಬಾಧ ಚ ಸ್ತಃ. ಜೀವ ಪ್ರಕೃತಿಗಳಿಂದ ಈಶ್ವರನಿಗೆ ಪ್ರಯೋಜನವಾಗಲಿ ಬಂಧವಾಗಲಿ ಇಲ್ಲ. ಪ್ರಕೃತಿ ಪ್ರತಿಯೊಬ್ಬ ಜೀವನ ವಿಷಯದಲ್ಲೂ ಬಂಧಕ ಅನಿಸಿದೆ. ಪರಮಾತ್ಮನ ವಿಷಯದಲ್ಲಿ ಪ್ರಕೃತಿ ಬಂಧಕ ಅಲ್ಲ. ಇಲ್ಲಿಗೆ ಸ್ವಾತಂತ್ರ್ಯದ 2 ಲಕ್ಷಣ ಹೇಳಿದ ಹಾಗಾಯಿತು. ಏನದು? ಯಾವ ಜೀವರಿಂದಲೂ ಯಾವುದರಿಂದಲೂ ಯಾವುದೇ ಪ್ರಯೋಜನ ಇಲ್ಲ. ಇದು ಸ್ವಾತಂತ್ರ್ಯದ ಮೊದಲನೇ ಲಕ್ಷಣ. ಪ್ರಕೃತಿಯ ಬಂಧನ ಇಲ್ಲ. ಇದು ಸ್ವಾತಂತ್ರ್ಯದ 2ನೇ ಲಕ್ಷಣ. ಹೀಗೆ ಸ್ವಾತಂತ್ರ್ಯದ ಈ 2 ಲಕ್ಷಣಗಳುಳ್ಳವ ಮನುಷ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲ. ಭಗವಂತ ಮಾತ್ರ ಈ 2. ಬರೀ ಮನುಷ್ಯ ಪ್ರಪಂಚ ಅಲ್ಲ, ದೇವತೆಗಳಲ್ಲೂ ಇಲ್ಲ. ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥವ ಭಗವಂತ ಮಾತ್ರ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬ್ರಹ್ಮತರ್ಕದ ಪ್ರಮಾಣವನ್ನು ಉದಾಹರಿಸಿ ಪ್ರಕೃತಿ ಜೀವರಿಂದ ಮಾತ್ರ ಅಲ್ಲ, ಕರ್ಮ ಹಾಗೂ ಕಾಲ ಇವೆರಡರ ಪರಿಣಾಮವೂ ಭಗವಂತನ ಮೇಲೆ ಆಗೋದಿಲ್ಲ ಅನ್ನೋದನ್ನು ಈ ಶ್ಲೋಕದ ವ್ಯಾಖ್ಯಾನ ಸಂದರ್ಭದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಸೂಚಿಸಿದ್ದಾರೆ. ಆ ಪ್ರಮಾಣ ಹೀಗಿದೆ. ಜೀವ ಪ್ರಕೃತಿರಪ್ಯತ್ರ ಯತೋ ನ ಇವ ಹಿ ಬಂಧಕೃತ ಕರ್ಮ ಚ ಅಫಲದಾತೃತ್ವಾತ್ ಕಾಲಶ್ಚ ಅಪರಿಣಾಮನಾತ್. ಜೀವ ಪ್ರಕೃತಿ ಅಪಿ, ಜೀವನಾಗಲಿ ಪ್ರಕೃತಿಯಾಗಲಿ, ಯತಃ ನೈವ ಬಂಧಕೃತ, ಪರಮಾತ್ಮನಿಗೆ ಅವು ಬಂಧಕ ಅಲ್ಲ. ಕರ್ಮ ಚ, ಕರ್ಮವೂ ಕೂಡ ಬಂಧಕ ಅಲ್ಲ. ಯಾಕೆ? ಅಫಲದಾತೃತ್ವ, ಕರ್ಮ ಫಲ ಇಲ್ಲ ಭಗವಂತನಿಗೆ. ಅವನಿಗೆ ದುಷ್ಕರ್ಮ, ನಮಗೆ ಹೇಗೆ ಜೀವರಿಗೆ ಕೆಟ್ಟ ಕರ್ಮಗಳನ್ನು ಮಾಡಿದರೆ ಅದರ ಫಲ, ಸತ್ಕರ್ಮಗಳನ್ನು ಮಾಡಿದರೆ ಅದರ ಫಲ, ಹೀಗೆ ಭಗವಂತನ ಕರ್ಮಗಳಿಗೆ ಕ್ರಿಯೆಗಳಿಗೆ ಫಲ ಉಂಟೆ ಅಂದರೆ ಅಫಲದಾತೃತ್ವ. ಅವನ ಕರ್ಮಗಳು ಅವನಿಗೆ ಫಲದಾಯಕ ಅಲ್ಲ, ಕರ್ಮಫಲ ಭೋಗಿಸುವವ ಅಲ್ಲ ಅವನು. ಕಾಲಶ್ಚ ಅಪರಿಣಾಮನಾತ್, ಕಾಲದ ಪರಿಣಾಮವು ಅವನ ಮೇಲೆ ಆಗೋದಿಲ್ಲ. ಕಾಲದ ಪರಿಣಾಮ ನಮ್ಮೆಲ್ಲರ ಮೇಲೆ ಸುಸ್ಪಷ್ಟ. ಒಂದು ಕಾಲಕ್ಕೆ ಚಂದ ಯೌವನದಲ್ಲಿ ಇರುವವರು ಮುಪ್ಪಿನಲ್ಲಿ ಅಂಗಂಗಲಿತಂ ಫಲಿತಂ ಎಲ್ಲ ಶರೀರ ಜೀರ್ಣವಾಗಿ ನೋಡಲಾಗದಂಥ ಒಂದು ಪರಿಸ್ಥಿತಿಯನ್ನು ತಲುಪ್ತೇವೆ. ಅದ್ಯಾಕೆ? ಕಾಲದ ಪರಿಣಾಮ. ಕಾಲಶ್ಚ ಅಪರಿಣಾಮನ, ಭಗವಂತನ ಮೇಲೆ ಈ ಕಾಲದ ಪರಿಣಾಮ ಇಲ್ಲ. ಹೀಗೆ ಇವೆಲ್ಲ ಸ್ವಾತಂತ್ರ್ಯದ ಲಕ್ಷಣಗಳು. ಕರ್ಮದ ಬಂಧನ ಇಲ್ಲ, ಕಾಲದ ಪರಿಣಾಮ ಇಲ್ಲ, ಜೀವ ಪ್ರಕೃತಿಗಳು ಏನನ್ನೂ ಮಾಡಲಾರವು, ಬಂಧಕ ಆಗಲಾರವು. ಹೀಗೆ ಈ ಭಗವಂತನ ಸ್ವಾತಂತ್ರ್ಯದ ಲಕ್ಷಣಗಳನ್ನು ಹೇಳಿದ್ದಾರೆ. ಮುಂದೆ 2ನೇ ಸಾಲಿನಲ್ಲಿ 2 ಶಬ್ದಗಳು ಮಹತ್ವದ ಶಬ್ದಗಳು, ಆಭಾಸ ಮತ್ತು ತಮಃ. ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಆಭಾಸ ಮತ್ತು ತಮ. ಇಲ್ಲಿ ಭಾಸ ಮತ್ತು ಆಭಾಸ ಅಂತ 2 ರೀತಿ ಪದಚ್ಛೇದ
ಮಾಡಲಿಕ್ಕೆ ಸಾಧ್ಯ. ಭಾಸ ಅಂದರೆ ಜ್ಞಾನಸ್ವರೂಪರಾದ ಜೀವರು. ಭಾಹ ಅಂದರೆ ಜ್ಞಾನ. ಭಾಹ ಭಾಸವು ಭಾಸಃ ಅಂತ ನಡೀತದೆ ಶಬ್ದ. ಭಾಸ ಅಂದರೆ ಜ್ಞಾನಸ್ವರೂಪರಾದ ಜೀವರು. ಆಭಾಸ ಅಂದರೆ ಪ್ರತಿಬಿಂಬ. ಭಗವಂತನ ಪ್ರತಿಬಿಂಬ ಜೀವರು. ಹೀಗೆ ಆಭಾಸ ಅನ್ನೋ ಶಬ್ದ ಇಟ್ಕೊಂಡ್ರೆ ಭಗವಂತನ ಪ್ರತಿಬಿಂಬರಾದ ಜೀವರು ಅನ್ನೋ ಅರ್ಥ. ಭಾಸ ಅನ್ನೋ ಅರ್ಥ ಇಟ್ಕೊಂಡ್ರೆ ಜ್ಞಾನಸ್ವರೂಪರಾದ ಜೀವರು ಅಂತ ಅರ್ಥ. ಹೀಗೆ ಎರಡೂ ರೀತಿ ಭಾಸ ಮತ್ತು ಆಭಾಸ ಎರಡೂ ರೀತಿ ಪದಚ್ಛೇದ ಮಾಡಿಕೊಂಡು ಅರ್ಥ ಹೇಳಬಹುದು. ಅರ್ಥ ಒಂದೇ, ಜೀವರು ಅಂತ ಅರ್ಥ. ಭಗವಂತನ ಪ್ರತಿಬಿಂಬರಾದ ಜೀವರು, ಜ್ಞಾನಸ್ವರೂಪಿಗಳಾದ ಜೀವರು, ಇಷ್ಟೇ ಅರ್ಥ ವ್ಯತ್ಯಾಸ. ಮುಂದೆ ತಮಃ ಅನ್ನೋ ಇನ್ನೊಂದು ಶಬ್ದ. ತಮಃ ಅಂದರೆ ಕತ್ತಲೆ. ಜೀವರ ಅನಾದಿ ಅಜ್ಞಾನಕ್ಕೆ ಕತ್ತಲೆಯನ್ನು ಉಪಮೆಯಾಗಿ ಇಲ್ಲಿ ಬಳಸಿದ್ದಾರೆ. ಜೀವರ ಅಜ್ಞಾನಕ್ಕೆ ಮೂಲ ಪ್ರಕೃತಿ. ತದ್ವಿದ್ಯಾದ್ ಆತ್ಮನೋ ಮಾಯಾಂ. ಮಾಯಾಂ ಅಂದರೆ ಪ್ರಕೃತ್ಯಾದಿ ವಸ್ತು. ಆತ್ಮನಃ ಮಾಯಾಂ ವಿದ್ಯಾತ್. ಹೀಗೆ ಈ ಪ್ರಪಂಚವನ್ನು ಭಗವಂತನ ಮಾಯೆ ಅಂತ ತಿಳಿಯಬೇಕು ಅಂತ ಹೇಳ್ತಾರೆ ಈ ಸಾಲಿನಲ್ಲಿ. ಈ ಪ್ರಪಂಚವನ್ನು ಭಗವಂತನ ಮಾಯೆ ಅಂತ ತಿಳಿಯಬೇಕು. ಈ ಪ್ರಕೃತಿ ಮತ್ತು ಅದರ ಉತ್ಪನ್ನವಾದ ಪ್ರಪಂಚ ಇದು ಭಗವಂತನ ಮಾಯೆ. ಏನು ಮಾಯೆ ಅಂದರೆ? ಮಾಯೇತಿ ನ ಇಂದ್ರಜಾಲ ಮುಚ್ಚತೆ. ಮಾಯಾ ಅಂದರೆ ಕಣಕಟ್ಟು, ತೋರಿಕೆಯ ಅಲ್ಲ. ಹಾಗಾದರೆ ಏನು? ಯಥಾ ಆಭಾಸೋ ಯಥಾ ತಮಃ. ಯಥಾ ಅನ್ನೋ ಶಬ್ದಕ್ಕೆ ಯಥಾರ್ಥತ್ವೇನೈವ ಸತ್ಯತ್ವೇನೈವ ಪ್ರತೀಯಮಾನಃ ಆಭಾಸಃ ಮಮ ಪ್ರತಿಬಿಂಬಭೂತಃ ಜೀವಃ. ಮುಂದಿನ ಭಾಗಕ್ಕೆ ಅರ್ಥ ಯಥಾ ಅಂತ. ಯಥಾ ಆಭಾಸೋ ಯಥಾ ತಮಃ ಅಂತ ಯಥಾ ಶಬ್ದವನ್ನು 2 ಸಲ ಪ್ರಯೋಗ ಮಾಡಿದ್ದಾರೆ. ಎರಡೂ ಕಡೆಗೆ ಯಥಾ ಶಬ್ದಕ್ಕೆ ಯಥಾರ್ಥ ಅಂತ ಅರ್ಥ, ಸತ್ಯ ಅಂತ ಅರ್ಥ. 2ನೇ ಸಲದ ಯಥಾ ಶಬ್ದಕ್ಕೆ ಯಥಾರ್ಥತ್ವೇನೈವ ತಮೋಗ್ಲಾನಿ ಹೇತು ಮೂಲ ಪ್ರಕೃತಿಶ್ಚ ಮಾಯಾ ಇತ್ಯುಚ್ಯತೆ. ಏನು ಹೇಳಿದ ಹಾಗಾಯಿತು? ಈ ಪ್ರಕೃತಿಯಿಂದ ನಿರ್ಮಿತವಾದ ಜಗತ್ತಿನಲ್ಲಿ ಜೀವರು ಎಂಥವರವರು? ಭಗವಂತನ ಪ್ರತಿಬಿಂಬ. ಬಿಂಬ ಮತ್ತು ಪ್ರತಿಬಿಂಬ ಎರಡೂ ಯಥಾ ಅಂದರೆ ಯಥಾರ್ಥ, ಸತ್ಯ, ಎರಡೂ ಸತ್ಯ. ಕತ್ತಲೆಯಂತೆ ಆವರಿಸಿದ ಜೀವರ ಅಜ್ಞಾನದಿಂದಾಗಿ ಜೀವರಿಗೆ ತಮ್ಮ ಯಥಾರ್ಥ ಜ್ಞಾನ ಇಲ್ಲ. ಈ ಅಜ್ಞಾನಕ್ಕೆ ಕಾರಣ ಪ್ರಕೃತಿ, ಅದನ್ನೇ ಮಾಯಾ ಅಂತ ಕರೀತಾರೆ. ಈ ಜೀವನ ಅವಿದ್ಯ, ಅದಕ್ಕೆ ಕಾರಣವಾದ ಪ್ರಕೃತಿ, ಇವೆಲ್ಲ ಅವನಲ್ಲಿವೆ, ಭಗವಂತನಲ್ಲಿವೆ. ಭಗವಂತನ ಅಧೀನ ಅಂತ ಅರ್ಥ. ಭಗವಂತನಲ್ಲಿವೆ ಅಂದರೆ ಭಗವಂತ ಸ್ವತಂತ್ರ, ಪ್ರಕೃತಿ ಮತ್ತು ಜೀವರು ಭಗವದ್ ಅಧೀನ. ಇಷ್ಟು 2ನೇ ಶ್ಲೋಕದ ಸಾರ. ಇಲ್ಲಿ ವಿಜಯಧ್ವಜ ತೀರ್ಥರು ಒಂದು ಸ್ವಾರಸ್ಯದ ಪ್ರಶ್ನೆ ಎತ್ತಿ ಅದಕ್ಕೆ ಪರಿಹಾರವನ್ನು ನೀಡಿದ್ದಾರೆ. ನಾವು ಸೃಷ್ಟಿಯಾಗೋ ಮೊದಲು ನಾವು ಸ್ವತಂತ್ರರು ಅನ್ನೋ ಜ್ಞಾನ ಇಲ್ಲ. ನಮ್ಮ ಸಾವಿನ ನಂತರವೂ ನಾವು ಸ್ವತಂತ್ರರು ಅನ್ನೋ ಜ್ಞಾನ ಇಲ್ಲ. ಮಧ್ಯಸ್ಥಿತಿ ಕಾಲದಲ್ಲಿ ಮಾತ್ರ ಇರುವ ಜ್ಞಾನ ಇದು. ಏನು? ನಾವು ಸ್ವತಂತ್ರರು ಅನ್ನೋ ಜ್ಞಾನ. ಆದ್ದರಿಂದ ಈ ಸ್ವಾತಂತ್ರ್ಯ ಜ್ಞಾನ ಭ್ರಮೆ. ಮೊದಲಿಲ್ಲ, ಆಮೇಲಿಲ್ಲ, ಮಧ್ಯಕಾಲದಲ್ಲಿ ಮಾತ್ರ ಹೇಗೆ ಸ್ವತಂತ್ರರಾಗಿರ್ಲಿಕ್ಕೆ ಸಾಧ್ಯ? ಆದ್ದರಿಂದ ಈ ಸ್ವಾತಂತ್ರ್ಯ ಜ್ಞಾನ ಭ್ರಮೆ ಅಂತ ನೀವು ಹೇಳ್ತೀರಲ್ಲ, ಅದನ್ನೇ ತಿರುಗಿಸಿ ಹೀಗೆ ಹೇಳಲಿಕ್ಕೆ ಯಾಕೆ ಸಾಧ್ಯ ಅಲ್ಲ? ಈಗ ನಾನು ಸ್ವತಂತ್ರ ಅನ್ನೋ ಜ್ಞಾನ ಇದೆ ಸ್ಥಿತಿಕಾಲದಲ್ಲಿ. ಆದ್ದರಿಂದ ಸೃಷ್ಟಿಗೆ ಪೂರ್ವದಲ್ಲೂ ಸಾವಿನ ನಂತರವೂ ಈಗಿರುವಂತೆ ಸ್ವಾತಂತ್ರ್ಯ ಇದೆ, ಇರಲಿಕ್ಕೆ ಬೇಕು ಅಂತ ಅನುಮಾನ ಮಾಡಿ ನಾನು ನಿರ್ಧಾರ ಮಾಡ್ತೀನಿ. ಹಾಗೆ ನಿರ್ಧರಿಸಬಹುದಾ? ಹಾಗೆ ನಿರ್ಧರಿಸೋದು ಸಾಧ್ಯ ಆದರೆ ತ್ರಿಕಾಲದಲ್ಲೂ ಜೀವನಿಗೆ ಸ್ವಾತಂತ್ರ್ಯ ಇದೆ ಅಂತ ಸಿದ್ಧವಾಯಿತು. ಈಗಿದೆಯಲ್ಲ ಅನುಭೂತವಾದ ಸ್ವಾತಂತ್ರ್ಯ, ಇದರಂತೆ ಮೊದಲೂ ಇತ್ತು, ನನ್ನ ಮರಣದ ನಂತರದಲ್ಲೂ ನನ್ನ ಅಸ್ತಿತ್ವ ಇದೆಯಲ್ಲ, ಆಗಲೂ ಸ್ವಾತಂತ್ರ್ಯ ಇರ್ತದೆ ಅಂತ ಈಗ ಅನುಭೂತವಾದ ಸ್ವಾತಂತ್ರ್ಯದ ಆಧಾರದ ಮೇಲೆ ನನ್ನ ಸೃಷ್ಟಿಗೆ ಮೊದಲು, ನನ್ನ ಮರಣದ ನಂತರ,
ಆ ಕಾಲದಲ್ಲೂ ನನಗೆ ಸ್ವಾತಂತ್ರ್ಯ ಇದೆ ಅಂತ ಅನುಮಾನದಿಂದ ಸಾಧನೆ ಮಾಡಿ ಅದನ್ನು ತಿಳಿಯಬಹುದಲ್ಲ ಅಂತಂದರೆ ಅದು ಸರಿಯಲ್ಲ. ಯಾಕೆ? ಅನುಮಾ ಕಾಮಚಾರಿಣಿ ಅಂತ ಮಧ್ವಾಚಾರ್ಯರ ಬಹಳ ಅರ್ಥಪೂರ್ಣವಾದ ಮಾತು. ಅನುಮಾನ ಹೇಗೆ ಬೇಕಾದರೂ ಮಾಡಬಹುದು. ಸೃಷ್ಟಿಗೆ ಪೂರ್ವದಲ್ಲಿ ಮತ್ತು ಲಯಕಾಲದಲ್ಲಿ ನಮ್ಮ ಸ್ಥಿತಿ ಏನು, ಈ ವಿಷಯ ತಿಳಿಲಿಕ್ಕೆ ಅನುಮಾನ ಪ್ರಮಾಣ ಆಗಲಾರದು. ಅದು ವಿಷಯವೇ ಅಲ್ಲ. ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಮಾಣ. ನಿಮಗೆ ಇದು ಅರ್ಥ ಆಗಬೇಕು ಅಂದರೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತೇನೆ. ಉಪ್ಪಿನಕಾಯಿಯ ರುಚಿ ನಾಲಿಗೆಗೆ ಗೊತ್ತಾಗ್ತದೆ. ಕಣ್ಣಿನಿಂದ ನೋಡೋದರಿಂದ ಅಥವಾ ಕಿವಿಯಿಂದ ಕೇಳೋದರಿಂದ ಅಥವಾ ಮುಟ್ಟೋದರಿಂದ ಉಪ್ಪಿನಕಾಯಿ ರುಚಿ ತಿಳಿಯೋದಿಲ್ಲ. ಹಾಗೇನೆ ಯಾವುದನ್ನು ಕಣ್ಣಿನಿಂದ ನೋಡ್ತೇವೋ ಅದನ್ನು ಮತ್ಯಾವುದೋ ಇಂದ್ರಿಯದಿಂದ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕುರುಡರಿಗೆ ಈ ಪ್ರಪಂಚದ ತಿಳುವಳಿಕೆ ಕಣ್ಣಿದ್ದವರಿಗಿಂತ ತುಂಬ ಭಿನ್ನವಾದ ತಿಳುವಳಿಕೆ. ಯಾಕೆ? ಕಣ್ಣು ಕೊಡುವ ಜ್ಞಾನವನ್ನು ಬೇರೆ ಯಾವ ಇಂದ್ರಿಯವೂ ಕೊಡಲಾರದು. ಹಾಗೆ ಒಂದೊಂದು ವಿಷಯದ ಜ್ಞಾನಕ್ಕೆ ಒಂದೊಂದು ಇಂದ್ರಿಯ ಪ್ರಮಾಣ. ಬೇರೆ ಇಂದ್ರಿಯದಿಂದ ಆ ವಿಷಯದ ಜ್ಞಾನ ಆಗೋ ಹಾಗಿಲ್ಲ. ಹಾಗೆ ಕಣ್ಣೆದುರಿಗಿನ ಪದಾರ್ಥಗಳಿಗೆ ಈ ಚಕ್ಷುರಿಂದ್ರಿಯ ಪ್ರಮಾಣ ನೋಡಿ ತಿಳ್ಕೊಳ್ತೀವಿ. ದೂರ ಇರೋ ಪದಾರ್ಥಗಳಿಗೆ ಅದು ಪ್ರತ್ಯಕ್ಷ ಸಹಕೃತವಾದ ಅನುಮಾನ ಅಲ್ಲಿ ಪ್ರಮಾಣವಾಗಬಹುದು. ಹಾಗೆ ಪುಣ್ಯ, ಪಾಪ, ಸ್ವರ್ಗ, ನರಕ, ನಮ್ಮ ಸೃಷ್ಟಿಗೂ ಮೊದಲು ನಾವು ಹೇಗಿದ್ವಿ, ನಮ್ಮ ಮರಣದ ನಂತರ ನಾವು ಹೇಗಿರ್ತೀವಿ, ಈ ಎಲ್ಲ ವಿಷಯಗಳಿಗೆ ಪ್ರತ್ಯಕ್ಷವೂ ಉಪಯೋಗವಿಲ್ಲ. ಅನುಮಾನ ಅಂತೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಪ್ರತ್ಯಕ್ಷದ ಸಹಕಾರ ಬೇಕೇ ಬೇಕು ಸರಿಯಾದ ಅನುಮಾನಕ್ಕೆ. ಹಾಗಾದರೆ ಈ ವಿಷಯಗಳಲ್ಲಿ ಪ್ರಮಾಣ ಯಾವುದು? ಶ್ರುತಿ ಮಾತ್ರ ಪ್ರಮಾಣ ಆಗಬಲ್ಲದು. ಅಂಥ ಶ್ರುತಿ ಈ ವಿಷಯದಲ್ಲಿ ಏನು ಹೇಳುತ್ತೆ? ವಿಷ್ಣೋರಧೀನಂ ಪ್ರಾಕ್ ಸೃಷ್ಟೇ ತಥೈವ ಪ್ರಳಯಾದನು ಅಂತ ಶ್ರುತಿ ಈ ವಿಷಯದಲ್ಲಿ. ಪ್ರಾಕ್ ಸೃಷ್ಟೇ ವಿಷ್ಣೋ ಅಧೀನಂ. ನಮ್ಮ ಸೃಷ್ಟಿಗೆ ಮೊದಲು ನಾವು ಭಗವಂತನಿಗೆ ಅಧೀನರಾಗಿದ್ದೇವೆ, ಸ್ವತಂತ್ರರಾಗಿ ಇಲ್ಲ. ತಥೈವ ಪ್ರಳಯಾದನು. ಪ್ರಳಯ ನಂತರದಲ್ಲೂ ಕೂಡ, ನಮ್ಮ ನಾಶ ಆದ ನಂತರವೂ ಕೂಡ, ಈ ಬ್ರಹ್ಮಾಂಡದ ನಾಶ ಆದ ನಂತರವೂ ಕೂಡ ಹೇಗಿದ್ದೇವೆ? ವಿಷ್ಣೋ ಅಧೀನಂ. ಭಗವಂತನಿಗೆ ಅಧೀನರಾಗಿದ್ದೇವೆ. ಸ್ವಾತಂತ್ರ್ಯ ನಮಗೆ ಇಲ್ಲವೇ ಇಲ್ಲ ಅನ್ನೋದು ಶ್ರುತಿಯ ಖಚಿತವಾದ ನುಡಿ ಈ ವಿಷಯದಲ್ಲಿ. ಇನ್ನು 3ನೇ ಶ್ಲೋಕ 4ನೇ ಶ್ಲೋಕ ಮಾಡಲಿಕ್ಕೆ ಸಮಯ ಇಲ್ಲ. ಮುಂದಿನ ಅನುಸಂಧಾನದಲ್ಲಿ ಅದನ್ನು ಮುಂದುವರಿಸೋಣಂತೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಪ್ರಶ್ನೆಗಳಿಗೆ ಹೋಗೋ ಮೊದಲು ಹೋದ ಅನುಸಂಧಾನದಲ್ಲಿ ಮುರಳಿಯವರು ಒಂದು ಪಾಠಾಂತರದ ಅರ್ಥ ಕೇಳಿದ್ರು. ಅದನ್ನು ನೋಡಿದ್ದೇನೆ. ಅದು ನನಗೆ ಅವರು ಹೇಳುವಾಗ ಅರ್ಥ ಹೊಳಿಲಿಲ್ಲ. ಬಹಳ ಸರಳ ಶಬ್ದ ಅದು, ಕನ್ನಡದಲ್ಲಿ ಬಳಕೆಯಲ್ಲಿರೋ ಶಬ್ದ ಅದು. ವಾಕ್ಯ ಅನ್ನೋ ಶಬ್ದ ತ್ವದ್ವಾಕ್ಯಾಧಿ ವಿನಿಸೃತಂ ಅಂತ ದ್ವಿತೀಯ ಸ್ಕಂಧ 9ನೇ ಅಧ್ಯಾಯ 26ನೇ ಶ್ಲೋಕ. ನಮೇ ಅಸವಹ ಪರಾಯಾಂತಿ ಬ್ರಹ್ಮನ್ ಅನಶನಾದಮಿ ಪಿಬತೋ ಅಚ್ಯುತ ಪೀಯೂಷಂ ತ್ವದ್ವಾಕ್ಯಾಧಿ ವಿನಿಸೃತಂ. ಇಲ್ಲಿ ತ್ವದ್ವಾಕ್ಯಾಧಿ ವಿನಿಸೃತಂ ಅನ್ನೋದು ಪಾಠಾಂತರ. ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರು. ನನಗೆ ಆ ಪಾಠ ಅವರು ಹೇಳಿದಾಗ ಸರಿಯಾಗಿ ಅರ್ಥವಾಗಲಿಲ್ಲ. ಈಗ ಪುಸ್ತಕ ತೆಗೆದು ನೋಡಿದೆ. ಏನಿಲ್ಲ, ತ್ವದ್ ವಾಕ್ಯಾತ್ ಹಿ ವಿನಿಸೃತಂ. ತ್ವತ್ ಅನ್ನೋದು ನಿಮ್ಮ ಅಂತ ಅರ್ಥ, ಯುಷ್ಮತ್ ಶಬ್ದ. ವಾಕ್ಯಾತ್ ವಾಕ್ಯದಿಂದ, ವಾಕ್ಯ ಅನ್ನೋದು ನಾವು ಕನ್ನಡದಲ್ಲಿ ಬಳಸ್ತೀವಲ್ಲ ಅದೇ ಶಬ್ದವೇ. ವಿನಿಸೃತಂ ಹೊರಟಿದೆ. ನಿಮ್ಮ ವಾಕ್ಯದಿಂದ ಹೊರಟಿರತಕ್ಕಂಥ ಯಾವುದದು?
ಅಚ್ಯುತ ಪೀಯೂಷಂ, ಶ್ರೀಕೃಷ್ಣನ ಅಮೃತ ಸಮಾನವಾದ ಕಥಾನಕ ಅದನ್ನು ಪಿಬತಃ ಪಾನ ಮಾಡತಕ್ಕಂಥ ನನಗೆ ಅನಶನಾತ್ ಅಮೀ ಅಸವಹ ನ ಪರಾಯಾಂತಿ, ಉಪವಾಸ ಇದ್ದದ್ದ ಕಾರಣಕ್ಕೆ ಪ್ರಾಣ ಹೋಗೋದಿಲ್ಲ ಅಂತ. ಆದ್ದರಿಂದ ನೀವು ಈ ಭಗವಂತನ ಅಮೃತ ಸಮಾನವಾದ ಕಥೆಯನ್ನು ಹೇಳೋದನ್ನು ಮುಂದುವರೆಸಿರಿ ಎಂಬುದಾಗಿ ಪರೀಕ್ಷಿತ್ ಮಹಾರಾಜ ಕೇಳ್ತಾ ಇದ್ದಾನೆ. ಅಲ್ಲಿ ತ್ವದ್ವಾಕ್ಯಾಧಿ ವಿನಿಸೃತಂ ಅನ್ನೋದು ಪಾಠಾಂತರ. ತ್ವತ್ ಅಂದರೆ ನಿಮ್ಮ, ವಾಕ್ಯಾತ್ ವಾಕ್ಯದಿಂದ, ವಿನಿಸೃತಂ ಹೊರಬಂದ, ಉಪದಿಷ್ಟವಾದ, ಏನದು ಅಚ್ಯುತ ಪೀಯೂಷಂ, ಅಚ್ಯುತನ ಶ್ರೀಕೃಷ್ಣನ ಪೀಯೂಷಂ ಅಮೃತ ಸಮಾನವಾದ ಕಥಾ, ಭಗವಂತನ ಲೀಲೆಯ ವರ್ಣನೆ, ಅದನ್ನು ಪಿಬತಃ. ಉಳಿದಂತೆ ಶ್ಲೋಕಾರ್ಥವನ್ನು ಆವಾಗ ಹೇಳಿದ್ದೇನೆ. ತ್ವದ್ವಾಕ್ಯಾಧಿ ವಿನಿಸೃತಂ ಅನ್ನೋದರ ಅರ್ಥವನ್ನು ಪುಸ್ತಕ ನೋಡಿ ಹೇಳ್ತೇನೆ ಅಂತ ಹೇಳಿದ್ದೆ. ಇದಿಷ್ಟು ಅದರ ಅರ್ಥ. ತ್ವದ್ವಾಕ್ಯಾತ್ ಅಲ್ಲೊಂದು ಹಿ ಇದೆ. ಹಿ ಅಂತಂದರೆ ಎರಡು ಅರ್ಥಗಳಲ್ಲಿ ಬಳಸ್ತಾರೆ. ಇದು ನನಗೂ ನಿಮಗೂ ಇಬ್ಬರಿಗೂ ತಿಳಿದ ವಿಷಯ, ಸಂಗತಿ. ಯಾವಾಗಲೂ ಶಿಷ್ಯ ಎಷ್ಟು ಆ ಪಾಠವನ್ನು ಆನಂದಿಸ್ತಾನೆ ಅನ್ನೋದು ಗುರುವಿಗೆ ಗೊತ್ತಾಗಿಬಿಡ್ತದೆ. ಆದ್ದರಿಂದ ಅಥವಾ ಹಿ ಅನ್ನೋದನ್ನು ಇದು ಪ್ರಸಿದ್ಧ ಅನ್ನೋ ಅರ್ಥದಲ್ಲೂ ಬಳಸ್ತಾರೆ. ಭಗವಂತನ ಕಥಾನಕ ಇಂಥ ಸಂತೋಷವನ್ನು ಕೊಡುವಂಥದ್ದೇ ಅನ್ನೋದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ ಅನ್ನೋದನ್ನು ಹಿ ಅನ್ನೋದರಿಂದ ತಿಳಿಸ್ತಾ ಇದ್ದಾರೆ. ತ್ವದ್ವಾಕ್ಯಾಧಿ ವಿನಿಸೃತಃ, ನಿಮ್ಮ ವಾಕ್ಯದಿಂದ ಹೊರಟಿರ್ತಕ್ಕಂಥ ಈ ಭಗವಂತನ ಕಥೆಗಳು, ಭಗವಂತನ ಅಮೃತ ಸಮಾನವಾದ ಈ ಚರಿತೆ, ಇದು ಆನಂದದಾಯಕ ಅನ್ನೋದು ಹಿ ಎಲ್ಲ ಸಜ್ಜನರ ಅನುಭವ ಆಗಿದೆ. ಮತ್ತು ನಿಮಗೂ ಗೊತ್ತಾಗ್ತಾ ಇದೆ ನಾನು ಇದನ್ನು ಸಂತೋಷಿಸ್ತಾ ಇದ್ದೀನಿ ಇದನ್ನು ಕೇಳೋದನ್ನು ಅನ್ನೋದು. ಹೀಗೆ ಎರಡು ಅರ್ಥದಲ್ಲಿ ಹಿ ಅನ್ನೋ ಅವ್ಯಯವನ್ನು ಬಳಸಿದ್ದಾರೆ. ತ್ವದ್ವಾಕ್ಯಾಧಿ ವಿನಿಸೃತಂ ಅಚ್ಯುತ ಪೀಯೂಷಂ ಪಿಬತಃ ಮೇ ಅಸವಹ ನ ಪರಾಯಾಂತಿ ಅನಶನಾತ್ ನ ಪರಾಯಾಂತಿ, ಹೇ ಬ್ರಹ್ಮನ್ ಅಂತ ಶುಕಾಚಾರ್ಯರನ್ನು ಸಂಬೋಧಿಸಿ ಪರೀಕ್ಷಿತ್ ಮಹಾರಾಜ ಹೇಳ್ತಾ ಇದ್ದಾನೆ. ಇದು ಅದರ ಅರ್ಥ. ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಯು ಆರ್ ವೆಲ್ಕಮ್ ಮುರಳೀಧರ್ ಅವರೇ. ಹೋದ ಸಲ ನಮ್ಮ ಶ್ರೀನಿವಾಸ್ ಅವರು, ಇನ್ನೂ ಇದೆ ಒಂದು 5 ನಿಮಿಷ ಇದೆ. ಹೋದ ಸಲ ನಮ್ಮ ಶ್ರೀನಿವಾಸ್ ಅವರು ಪರೀಕ್ಷಿತ್ ಮಹಾರಾಜನ ಬಗ್ಗೆ ನಾನು ದೇವತಾಂಶ ಅಂತ ಹೇಳಿದಾಗ ಅವರು ಅಲ್ಲ ಅಂತ ಹೇಳಿದರು. ಅವರು ಹೇಳಿದ ಮಾತು ಸರಿಯಾಗಿದೆ. ನಾನು ಏನೂ ಹೇಳಲಿಲ್ಲ ಅವರು ಮಾತಾಡುವಾಗ, ಯಾಕೆಂದರೆ ನನಗೆ ಅದಕ್ಕೆ ಪರವಾಗಿ ಆಗಲಿ ವಿರೋಧವಾಗಿ ಆಗಲಿ ಹೇಳಬಹುದಾದದ್ದು ಏನೂ ಗೊತ್ತಿರಲಿಲ್ಲ. ಹೀಗಾಗಿ ಸುಮ್ಮನಿದ್ದೆ. ಆಮೇಲೆ ನಮ್ಮ ವಿದ್ಯಾಪೀಠದಲ್ಲಿ ನನ್ನ ಸ್ನೇಹಿತರು ತಾತ್ಪರ್ಯ ನಿರ್ಣಯ ಪಾಠ ಮಾಡ್ತಾ ಇದ್ದಾರೆ. ಇಂಥ ವಿಷಯಗಳನ್ನು ಸಾಮಾನ್ಯವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಕೊಟ್ಟಿರ್ತಾರೆ. ಹರಿವಂಶ ಇನ್ನೊಂದು ಗ್ರಂಥ, ಹರಿಕಥಾಮೃತ ಸಾರ ಮೂರನೇತ್ತು. ನಮಗಿರುವ ಇವೇ ಒಂದು 2-3 ಆಕರಗಳು. ಯಾರಾದರೂ ದೇವತಾಂಶರೋ ಅಥವಾ ಅವತಾರವೋ ಅನ್ನೋದನ್ನು ತಿಳಿಸ್ತಕ್ಕಂಥ ಆಕರಗಳು. ವಿದ್ಯಾಪೀಠಕ್ಕೆ ಫೋನ್ ಮಾಡಿ ಕೇಳಿದಾಗ ಅವರು ಕೂಡ ನಾನು ತಾತ್ಪರ್ಯ ನಿರ್ಣಯ ಪಾಠ ಮಾಡ್ತಾ ಇದ್ದೇನೆ, ಎಲ್ಲೂ ಪರೀಕ್ಷಿತ್ ಮಹಾರಾಜ ಯಾವುದೇ ದೇವತೆಯ ಅವತಾರ ಅಥವಾ ಅಂಶ ಅನ್ನೋ ವಿಷಯ ಬಂದಿಲ್ಲ ಅಂತ ಶ್ರೀನಿವಾಸ್ ಅವರು ಹೇಳಿದ್ದನ್ನೇ ಖಚಿತಪಡಿಸಿದರು. ನನಗೆ ಈ ಒಂದು ತಪ್ಪು ಕಲ್ಪನೆ ಬರಲಿಕ್ಕೆ ಏನು ಕಾರಣ ಅಂತ ನಾನೇ ಯೋಚಿಸಿದಾಗ ಮನಸ್ಸಿಗೆ ಬಂದದ್ದಿಷ್ಟು. ಸಾಮಾನ್ಯವಾಗಿ ನೀವು ನೋಡಿದರೆ ರಾಮಾಯಣ ಮಹಾಭಾರತ ಎರಡೂ ಪ್ರಸಂಗಗಳು ಭಗವಂತ ಅವತಾರ ಮಾಡಿದ್ದಾನೆ, ಉಳಿದವರೆಲ್ಲ ಭಗವತ್ ಕಾರ್ಯ ಸಾಧಕ.
ಭಗವಂತನ ಕಾರ್ಯ ಸಾಧನೆಗೆ ಭಗವಂತ ಭೂಮಿಗೆ ಬಂದಾಗ ಅವನ ಪರಿವಾರವು ಕೂಡ ಭೂಮಿಗೆ ಬಂದಿದೆ. ಪಾಂಡವರೆಲ್ಲ ಯಮಧರ್ಮರಾಯನ ಅವತಾರ ಧರ್ಮರಾಜ, ಇಂದ್ರಾವತಾರ ಅರ್ಜುನ ಅಂತ ಹೇಳ್ತೀವಿ. ಅಲ್ಲಿ ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿದರು ರಾಮದೇವರ ಸಹಾಯಕ್ಕೆ. ಸುಗ್ರೀವ, ವಾಲಿ ಎಲ್ಲ ದೇವತಾ ಅವತಾರಗಳು. ಇದು ಮೂಲತಃ ದೇವ ಮತ್ತು ಅಸುರರ ಮಧ್ಯೆ ನಡೆದಿರತಕ್ಕಂಥ ಸಂಗ್ರಾಮ. ರಾಮಾಯಣದ ಸಂಗ್ರಾಮವೇ ಆಗಲಿ, ಮಹಾಭಾರತದ ಸಂಗ್ರಾಮವೇ ಆಗಲಿ, ಒಂದು ಕಡೆಗೆ ಯಾರ್ಯಾರು ಯಾವ್ಯಾವುದರ ಅವತಾರ ಅನ್ನೋದನ್ನು ಕೊಟ್ಟಿಲ್ಲ. ಬೇರೆ 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 ತಾತ್ಪರ್ಯದಲ್ಲಿ ಅಲ್ಲಲ್ಲಿ ಕೆಲವರ ಬಗ್ಗೆ ಉಲ್ಲೇಖ ಬಂದಿದೆ. ಪರೀಕ್ಷಿತ್ ಮಹಾರಾಜ ಅವತಾರ ಆಗಿರಬಹುದು. ಇದು ಮಹಾಭಾರತದ ಪಾತ್ರ. ಮೂಲತಃ ಭಾಗವತದಲ್ಲೂ ಪ್ರಸ್ತಾಪ ಬಂದಿದೆ. ಪರೀಕ್ಷಿತ ಪಾಂಡವರ ಮೊಮ್ಮಗ, ನಿಮಗೆ ಗೊತ್ತಿರೋ ಹಾಗೆ. ಆದ್ದರಿಂದ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಂದು. ಉಳಿದ ಅನೇಕ ಮುಖ್ಯ ಪಾತ್ರಗಳಂತೆ ಇದು ಕೂಡ ಭಗವಂತನ ದೇವತೆಯ ಅವತಾರ ಅಥವಾ ಅಂಶ ಆಗಿರಬೇಕು ಅನ್ನೋದು ನನ್ನ ಭಾವನೆ ಆಗಿತ್ತು. ನೋಡಿ, ಅಲ್ಲಿ ಈಗಲೂ ನನ್ನ ಮನಸ್ಸಿನಲ್ಲಿ ಇರತಕ್ಕಂಥದ್ದೇನು ಅಂದರೆ, ಪರೀಕ್ಷಿತ ಗರ್ಭದಲ್ಲೇ ಭಗವಂತನ ದರ್ಶನವನ್ನು ಪಡೆದುಕೊಂಡಿರ್ತಕ್ಕಂಥ ಮಹಾನುಭಾವ, ಅಪರೋಕ್ಷ ಜ್ಞಾನಿ. ಶುಕಾಚಾರ್ಯರ ಉಪದೇಶದಿಂದ ಅಲ್ಲ, ಮೊದಲೇ ಗರ್ಭದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಯೋಗ್ಯತೆ ಎಷ್ಟು ಜನರಿಗಿದೆ? ಇಂಥವ ಸಾಧಾರಣ ವ್ಯಕ್ತಿ ಆಗಿರಲಾರ, ಏನಾದರೂ ದೇವತಾ ಅಂಶ ಸಂಭೂತನೋ ಅಥವಾ ಅವತಾರವೋ ಆಗಿರಬೇಕು ಅನ್ನೋ ನನ್ನ ಭಾವನೆ ಆಗಿತ್ತು. ಆದರೆ ಶಾಸ್ತ್ರದಲ್ಲಿ ಎಲ್ಲಾದರೂ ಅಂಶ ಅವತಾರ ಅನ್ನೋ ಸ್ಪಷ್ಟವಾದ ಮಾತು ಇಲ್ಲದೆ ಒಬ್ಬರನ್ನು ನಾವು ಅವತಾರರು ಅಂಶರು ಅಂತ ಹೇಳಬಾರ್ದು. ಬರೀ ನಮ್ಮ ಊಹೆಯಿಂದ ಹೇಳಬಹುದಾದ ವಿಷಯ ಅಲ್ಲ. ಶಾಸ್ತ್ರದಲ್ಲಿ ಅಂಥ ಉಲ್ಲೇಖಗಳಿಲ್ಲ. ಆದ್ದರಿಂದ ನಮ್ಮ ಶ್ರೀನಿವಾಸ್ ಅವರು ಹೇಳಿದ ಹಾಗೆ ಪರೀಕ್ಷಿತ ಶ್ರೇಷ್ಠ ರಾಜ. ಮಂಗಲಾಷ್ಟಕದಲ್ಲಿ ರಾಜರ್ಷಿಗಳ ಮಧ್ಯೆಯೂ ಅವನ ಉಲ್ಲೇಖ ಇಲ್ಲ. ಶ್ಲೋಕಕ್ಕೆ ಒಂದು ಪರಿಮಿತಿ ಇರ್ತದೆ, ಆ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ. ಅಂತೂ ಅದು ಆ ವಿಷಯದಲ್ಲಿ ಸತ್ಯವಾದ ಮಾತು. ಅವತಾರ ಅಲ್ಲ, ಅವನೊಬ್ಬ ಶ್ರೇಷ್ಠ ರಾಜ. ಮತ್ತೇನು ವಿಷಯ ಬಾಕಿ ಇಲ್ಲ, ಸಮಯನೂ ಮುಗಿತಾ ಬಂತು. ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.